TRP ಅಲ್ಲಿ ಕಲರ್ಸ್ ಕನ್ನಡ ನಂಬರ್ 1 ಪ್ಲೇಸ್ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಬಿಗ್ ಬಾಸ್. ಶಶಿ ಎಂಬ ವ್ಯಕ್ತಿ ಒಬ್ರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ದೂರನ್ನ ನೀಡಿರುವಂತದ್ದು. ಇನ್ನು ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ಸಹ ಶುರು ಆಗ್ಬಿಟ್ಟಿದೆ. ಹೆಣ್ಣು ಮಕ್ಕಳನ್ನ ಹಾಸ್ಯ ರೀತಿಯಲ್ಲಿ ಕೀಳಾಗಿ ಡಬಲ್ ಮೀನಿಂಗ್ ಹಾಡುಗಳನ್ನ ಹೇಳಿ ಚುಡಾಯಿಸ್ತಾ ಇರುವುದು ಗಿಲ್ಲಿ ಎಂದು ಮಹಿಳಾ ಆಯೋಗಕ್ಕೆ ದೂರನ್ನ ದಾಖಲಿಸಿ, ಈ ಪ್ರಕಾರ ಗಿಲ್ಲಿ ನಟ ತಮ್ಮ ಕೊಂಕು ಮಾತುಗಳಿಂದ ಕಾವ್ಯ ಕಣ್ಣೀರ್ ಹಾಕುವಂತೆ ಮಾಡಿರ್ತಾರೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ರಿಯಾಲಿಟಿ ಶೋಗಳ ಬಾಸ್ ಬಿಗ್ ಬಾಸ್ ಅಂದ್ರೆ ಸುಳ್ಳೇ ಇಲ್ಲ. ಯಾಕಂದ್ರೆ TRP ಅಲ್ಲಿ ಕಲರ್ಸ್ ಕನ್ನಡ ನಂಬರ್ 1 ಪ್ಲೇಸ್ ಬಂದಿದೆ ಅಂದ್ರೆ ಅದಕ್ಕೆ ಕಾರಣ ಬಿಗ್ ಬಾಸ್. ಆದ್ರೆ ಇಂತಹ ರಿಯಾಲಿಟಿ ಶೋ ಮೇಲೆ ಒಂದಲ್ಲ ಒಂದು ಆರೋಪಗಳು ಕೇಳಿ ಬರ್ತಾನೆ ಇದೆ. ಉದಾಹರಣೆಗೆ ಜಾಲಿವುಡ್ ಸ್ಟುಡಿಯೋ ಕೇಸ್ ಆಗಿರ್ಬೋದು, ಅಶ್ವಿನಿ ರಿಷಾ ಗೌಡ ಗಿಲ್ಲಿ ನಟನ ಮೇಲೆ ಬಂದಂತಹ ಕೇಸ್ ಆಗಿರ್ಬೋದು, ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಕೊನೆಯದಾಗಿ ಸುದೀಪ್ ಮೇಲೂ ಸಹ ಕೇಸ್ ಆಗಿತ್ತು. ಅದೇ ರೀತಿಯಾಗಿ ಇದೀಗ ಶಶಿ ಎಂಬ ವ್ಯಕ್ತಿ ಒಬ್ರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ದೂರನ್ನ ನೀಡಿರುವಂತದ್ದು. ಮಹಿಳಾ ಆಯೋಗದ ಮೂಲಕ ಶೋ ನಿಲ್ಲಿಸುವಂತೆ ಮನವಿಯನ್ನು ಸಹ ಮಾಡ್ಕೊಂಡಿದ್ದಾರೆ. ಹೌದು, ಕನ್ನಡ ಬಿಗ್ ಬಾಸ್ ಸೀಸನ್ 12 ಆರಂಭವಾಗಿ ಇನ್ನೇನು 11 ವಾರ ಪೂರೈಸಿದೆ. ಈಗಾಗಲೇ ಹಲವು ವಿಚಾರಗಳಿಗೆ ಸಂಬಂಧಿಸಿದಂತೆ ಬಿಗ್ ಬಾಸ್ ವಿರುದ್ಧ ಪೊಲೀಸ್ ಠಾಣೆಗಳಲ್ಲಿ ದೂರು ಕೂಡ ದಾಖಲಾಗ್ಬಿಟ್ಟಿದೆ. ಇದೀಗ ಶಶಿ ಎಂಬುವರು ತಮ್ಮ ಎಕ್ಸ್ ಖಾತೆಯ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ದೂರನ್ನ ನೀಡಿರುವಂತಹ ಘಟನೆ ಒಂದು ನಡೆದಿದೆ. ಏನದು? ಇನ್ನು ಈ ಘಟನೆ ಸೋಷಿಯಲ್ ಮೀಡಿಯಾದಲ್ಲೂ ಸಹ ಈಗಾಗಲೇ ಸಾಕಷ್ಟು ಚರ್ಚೆಯನ್ನು ಸಹ ಶುರು ಆಗ್ಬಿಟ್ಟಿದೆ. ಇನ್ನು ಕೇಸ್ ಏನು, ಶಶಿ ನೀಡಿರುವಂತಹ ದೂರೇನು, ತಮ್ಮ ಎಕ್ಸ್ ಖಾತೆಯಲ್ಲಿ ಏನಂತ ಬರ್ಕೊಂಡಿದ್ದಾರೆ, ಇವೆಲ್ಲವನ್ನು ಸಹ ನೋಡ್ತಾ ಹೋಗೋಣ. ಶಶಿ ತಮ್ಮ ಎಕ್ಸ್ ಖಾತೆಯಲ್ಲಿ ಏನಂತ ಬರ್ಕೊಂಡಿದ್ದಾರಪ್ಪ ಅಂತ ಅಂದ್ರೆ, ಕಾವ್ಯ ಶೈವ ಮೊದಲ ವಾರ ಜೋಡಿ ಆದಾಗ್ಲೇ ಸ್ವಲ್ಪ ಎಚ್ಚೆತ್ಕೊಳ್ಬೇಕಿತ್ತು, ಗಿಲ್ಲಿಯನ್ನ ದೂರ ಇಡ್ಬೇಕಿತ್ತು, ಅದು ಬಿಟ್ಟು ನಾಯಿ ಬಾಲ ನೇರ ಮಾಡ್ತೀನಿ ಅಂತ ಅಟಕ್ಕೆ ಬಿದ್ದು ತಪ್ಪು ಮಾಡಿದ್ರು. ಈಗ ಗಿಲ್ಲಿಯಿಂದ ಈ ರೀತಿ ಹಾಡನ್ನ ಕೇಳ್ಬೇಕಾಗಿದೆ. ಅವಳದು ಸಹ ದೊಡ್ಡ ತಪ್ಪಿದೆ. ಈಗ ಎಚ್ಚೆತ್ಕೊಂಡು ಗಿಲ್ಲಿನ ಉಗಿತು ಉಪ್ಪಾಗ್ತಾ ಇದ್ದಾಳೆ ಅಷ್ಟೇ. ಇನ್ನು ಮತ್ತೊಮ್ಮೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗಮನಿಸಬೇಕಾಗಿರೋದು ಏನು ಅಂತ ಅಂದ್ರೆ, ಹೆಣ್ಣು ಮಕ್ಕಳನ್ನ ಹಾಸ್ಯ ರೀತಿಯಲ್ಲಿ ಕೀಳಾಗಿ ಡಬಲ್ ಮೀನಿಂಗ್ ಹಾಡುಗಳನ್ನ ಹೇಳಿ ಚುಡಾಯಿಸ್ತಾ ಇರುವುದು ಗಿಲ್ಲಿ ಎಂದು ಮಹಿಳಾ ಆಯೋಗಕ್ಕೆ ದೂರನ್ನ ದಾಖಲಿಸಿ ಪೊಲೀಸ್ ಠಾಣೆಯಲ್ಲೂ ಸಹ FIR ನ ದಾಖಲು ಮಾಡಿ ಬಿಗ್ ಬಾಸ್ ಶೋನ ನಿಲ್ಲಿಸಬೇಕು ಅಂತ ಶಶಿ ಅವರು ಮನವಿ ಮಾಡ್ಕೊಂಡಿರುವಂತದ್ದು. ಇನ್ನು ಯಾಕೆ ಈ ದೂರನ್ನ ಕೊಟ್ರು ಅಂತ ನೋಡೋದಾದ್ರೆ, ಲಕ್ಸುರಿ ಫುಡ್ಗಾಗಿ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ವಿಲ್ಲನ್ ಒಂದು ಸೀಕ್ರೆಟ್ ಟಾಸ್ಕ್ ನ ನೀಡಿರ್ತಾರೆ. ಈ ಟಾಸ್ಕ್ ಪ್ರಕಾರ ಇಬ್ಬರು ಜೊತೆಯಾಗಿ ಕಾವ್ಯ ಅವರನ್ನ ಅಳಿಸ್ಬೇಕಾಗಿರುತ್ತೆ. ಈ ಟಾಸ್ಕ್ಗೆ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಒಪ್ಕೊಂಡಿರ್ತಾರೆ. ಈ ಪ್ರಕಾರ ಗಿಲ್ಲಿ ನಟ ತಮ್ಮ ಕೊಂಕು ಮಾತುಗಳಿಂದ ಕಾವ್ಯ ಕಣ್ಣೀರ್ ಹಾಕುವಂತೆ ಮಾಡಿರ್ತಾರೆ. ಇನ್ನು ಮಂಗಳವಾರದ ಸಂಚಿಕೆಯಲ್ಲಿ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ಪರಸ್ಪರ ಒಬ್ಬರಿಗೊಬ್ರು ನಾಮಿನೇಟ್ ಕೂಡ ಮಾಡ್ಕೊಂಡಿರ್ತಾರೆ. ಇಂದು ಬಿಡುಗಡೆ ಆದಂತಹ ಪ್ರೋಮೋದಲ್ಲಿ ನೋಡೋದಾದ್ರೆ, ರೇಗ್ಸಿದ್ದೆ ನನ್ನ ನಾಮಿನೇಷನ್ ಮಾಡೋಕೆ ಕಾರಣವಾಯ್ತಂತೆ, ಬೆನ್ನಿಗೆ ಚೂರಿ ಹಾಕಿದ್ರಲ್ಲ, ನೀನು ಮನೆಯಲ್ಲಿ ಏನೂ ಮಾಡ್ತಾ ಇಲ್ಲ, ಓಡಾಡ್ಕೊಂಡಿದ್ಯಾ, ಸ್ಪಂದನ ಅಲ್ಲ ನೀನ್ ಲಕ್ಕಿ, ಫ್ರೀ ಪ್ರಾಡಕ್ಟ್ ಎಂದು ಗಿಲ್ಲಿ ಕೂಡ ಹೇಳ್ತಾ ಇದ್ದಾನೆ. ಈ ಮಾತುಗಳಿಂದ ನೊಂದುಕೊಂಡಂತಹ ಕಾವ್ಯ ತನ್ನ ದುಃಖವನ್ನ ಸ್ಪಂದನ ಮುಂದೆ ಹೇಳ್ತಾ ಕಣ್ಣೀರ್ ಹಾಕಿರುವಂತದ್ದು. ಈ ಕಾರಣದಿಂದ ಇದೀಗ ಗಿಲ್ಲಿ ಮೇಲೂ ಸಹ ಕೇಸ್ ದಾಖಲಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮ್ಗಾಗಿ ನಿಮಗೋಸ್ಕರ.